ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫೈನಲಿ ಏರ್ಪೋರ್ಟ್ಗೆ ಹೊರಟ್ಬಿಟ್ಟು ನಿಂತಿದ್ದೀವಿ. ನಮಗೆ ಫ್ಲೈಟ್ ಇರೋದು 1:30ಗೆ ನೈಟು, ಮಿಡ್ ನೈಟ್ಗೆ ಇರೋದು ಫ್ಲೈಟು. ಬಟ್ ಈಗ ನಮ್ಮ ಜೊತೆ ಪೆಟ್ ಇರೋದ್ರಿಂದ, ಕ್ಯಾಟ್ ಇರೋದ್ರಿಂದ ನಾವು 5 hours ಬೇಗನೆ ಏರ್ಪೋರ್ಟ್ಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಏರ್ಪೋರ್ಟ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ಫೈನಲಿ ನಮ್ಮ ಲಗೇಜ್ ರೆಡಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ 86 kg ಅಂದರೆ 86 kg ಇಬ್ಬರದು ಸೇರಿ ಇದೆ. ಇದು ನಮ್ಮ ಕ್ಯಾಟ್ದು ಡಾಕ್ಯುಮೆಂಟ್ಸ್ ಮತ್ತು ಪಾಸ್ಪೋರ್ಟ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀವಿ. ಮತ್ತು ಕ್ಯಾಟಿದು ಬ್ಯಾಗ್ ಕೂಡ ಇದೆ, ಕ್ರೇಟ್. ಸೊ ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಅಬುದಾಬಿ ಏರ್ಪೋರ್ಟ್ ಇದು. ಈ ಏರ್ಪೋರ್ಟು ಹೊಸದಾಗಿ ಮಾಡಿರುವಂಥ ಏರ್ಪೋರ್ಟು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಹೊರಗಿನಿಂದಲೂ ಚೆನ್ನಾಗಿದೆ, ಒಳಗಿನಿಂದಲೂ ತುಂಬಾ ಚೆನ್ನಾಗಿದೆ. ನಾವು ಏರ್ಪೋರ್ಟಿಗೆ ರೀಚ್ ಆಗುವಾಗ 8 o'clock ಆಗಿತ್ತು ನೈಟು. ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ 5 hours ಬೇಗನೆ ಇರಬೇಕು. ಪೆಟ್ ಯಾರೆಲ್ಲ ತೊಗೊಂಡು ಹೋಗ್ತಾರೆ ಅವರು. ಸೊ 8 o'clockಗೆಲ್ಲ ರೀಚ್ ಆಗಿದ್ವಿ. ನಾವು ಊರಿಗೆ ರೀಚ್ ಆಗಿ ಒಂದು 2 days ಫುಲ್ಲು ಮಳೆ ಎಲ್ಲ ಬಂದಿತ್ತು. ಕಂಪ್ಲೀಟಾಗಿ ಇದು ಎಷ್ಟೋ ಇಯರ್ಸ್ ಆದಮೇಲೆ ಬಂದಿರೋದಂತೆ ಈ ಥರ ಮಳೆ. ಸೊ ನಮ್ಮದು ಲಕ್, ನಾವು ಬೇಗನೆ ರೀಚ್ ಆದ್ವಿ, ಬೇಗನೆ ಬಂದ್ವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ನಮ್ಮದು ಕ್ಯಾಟ್ ನೋಡಿ ಯಾವ ಥರ ಸೈಲೆಂಟಾಗಿ ಕೂತ್ಕೊಂಡಿದೆ. ಇಲ್ಲೆಲ್ಲ ಏರ್ಪೋರ್ಟಲ್ಲೆಲ್ಲ ತುಂಬ ಸೈಲೆಂಟ್ ಆಗಿತ್ತು. ಒಂದು ಸಲ ಫ್ಲೈಟಿಗೆ ಹೋದ್ಮೇಲೆ ಫ್ಲೈಟಲ್ಲಿ ಫ್ಲೈಟಿದು ಸೌಂಡಿಗೆಲ್ಲ ಫುಲ್ಲು ಭಯ ಆಗೋಯ್ತು. ಅದಕ್ಕೆ ಫುಲ್ಲು ಓದಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ತುಂಬ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ಸರಿ ಹೋಯಿತು. ಫ್ರೆಂಡ್ಸ್, ಏರ್ಪೋರ್ಟ್ ರೀಚ್ ಆದ್ವಿ. ನಾವು ತುಂಬ ಬೇಗನೆ ರೀಚ್ ಆದ್ವಿ. ಏರ್ಪೋರ್ಟ್ ಮ್ಯಾನೇಜರ್ ಬರೋದು 10 o'clock ಅಂತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನಮ್ಮ ಕ್ಯಾಟ್ ಇಲ್ಲಿದೆ. ಅಷ್ಟರ ತನಕ ಈ ಏರ್ಪೋರ್ಟ್ ಇದೊಂದು ಗ್ಲಿಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಫೈನಲಿ ಬೋರ್ಡಿಂಗ್ ಪಾಸ್ ಸಿಕ್ತು, ಇಮಿಗ್ರೇಷನ್ ಆಯಿತು, ಎಲ್ಲನೂ ಕ್ಲಿಯರ್ ಆಯಿತು. ಅದು ಸ್ವಲ್ಪ ಟೈಮ್ ಆಯಿತು, ತುಂಬಾ ಟೈಮ್ ಹಿಡಿತು ಎಲ್ಲ ಚೆಕ್ ಮಾಡಿ ಕೊಡುವಷ್ಟರಲ್ಲಿ ಟೈಮ್ ಹಿಡಿತು. ಇನ್ನು ಎಲ್ಲ ಮುಗೀತು. ಇನ್ನು ಫ್ಲೈಟಲ್ಲಿ ಕೂತ್ಕೊಳ್ಳೋದೊಂದು ಬಾಕಿ. ಫ್ಲೈಟ್ ಇರೋದು 1:30ಗೆ ಇರೋದು, ಫ್ಲೈಟು ಡಿಲೇ ಆಯಿತು 3:30 ಅಂತೆ. ಸೊ ಅಲ್ಲಿ ಬರುವಾಗ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. 2.5 hours 2.5 hours ಆಗ್ಬೋದು ಮುಂಬೈಗೆ. ಸೊ ಮುಂಬೈಯಿಂದ ಬಂದು ಇನ್ನೊಂದು ಫ್ಲೈಟಲ್ಲಿ ಮ್ಯಾಂಗ್ಳೂರ್ಗೆ ಬರಬೇಕು. ಯಾಕಂದರೆ ಇನ್ನೊಂದು ಫ್ಲೈಟಲ್ಲಿ ಬಂದು ಮ್ಯಾಂಗ್ಳೂರ್ಗೆ ಬರಬೇಕು. ಯಾಕಂದರೆ ಪೆಟ್ಟನ್ನು ಕರ್ಕೊಂಡು ಡೈರೆಕ್ಟ್ ಫ್ಲೈಟ್ ಇಲ್ಲ. ಹಾಗಾಗಿ ಇಮಿಗ್ರೇಷನ್ ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ಈಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ವಿ. ಆಗಲಿಂದ ನಿಂತ್ಕೊಂಡಿದ್ವಿ. ಏರ್ ಇಂಡಿಯಾ ಮ್ಯಾನೇಜರ್ ಬರೋ ತನಕ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಸೊ ಬೇಗ ಬಂದಿದ್ವಲ್ಲ, ನಮಗೆ ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಈಗ ಇಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಮಿಡ್ ನೈಟ್, ಏನು ತಿನ್ನಬೇಕಂತ ಅನಿಸೋದೇ ಇಲ್ಲ. ಕಾಫಿ ಕುಟ್ಕೊಂಡು ಆಮೇಲೆ ಪ್ಲೇನ್ ಒಳಗೆ ಹೋಗೋದು. ಫ್ರೆಂಡ್ಸ್, ಟೈಮ್ ಈಗ 1:30 ಆಗಿದೆ. ನಮಗೆ 3:30 ಫ್ಲೈಟ್. ಈಗ ಕಾಫಿ ಕುಡಿತಾ ಇದ್ದೀವಿ. ಫ್ಲೈಟ್ ಡಿಲೇ ಆಗ್ತಾ ಇತ್ತು. ಸೊ ಈಗ 1 hour ಇರಬೇಕು. ಇನ್ನು 1 hour ಇದೆ ಫ್ಲೈಟಿಗೆ. ತುಂಬ ಡಿಲೇ ಆಗ್ತಾ ಇತ್ತು. ಈಗ ಟೈಮ್ ಎಷ್ಟು? 2 o'clock. 2:30 ಆಯಿತು ನೈಟು. ನಮಗೆ ಫ್ಲೈಟ್ ಇರೋದು ಈಗ 3:40 ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಫುಲ್ಲು ಟಯರ್ಡು. ಇನ್ನು ಅಲ್ಲಿ ಹೋಗಬೇಕು. ಅಲ್ಲಿ ಮುಂಬೈಯಲ್ಲಿ ಒಂದು ಫ್ಲೈಟ್ ಹಿಡಿಬೇಕು. ಅದು 12:30ಗೆ, ಸ್ವಲ್ಪ ಲೇಟ್ ಇದೆ. ಅಷ್ಟೊತ್ತು ತನಕ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು.
ನಮ್ಮ ಕ್ಯಾಟು ಪಾಪ ಕ್ರೇಟಲ್ಲಿ ಕೂತ್ಕೊಂಡಿತ್ತು. ಕ್ರೇಟಲ್ಲಿ ಕೂತ್ಕೊಂಡ್ರು ಏನೂ ಕಿರಿಕಿರಿ ಮಾಡಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಹೊರಗೆ ಇರಲಿ ಅಂತ ಸೀಟಲ್ಲಿ ಕೂತ್ಕೊಂಡಿದ್ವಿ. ನೋಡ್ಬೋದು ಎಷ್ಟು ಸೈಲೆಂಟ್ ಆಗಿದೆ ಅಲ್ವಾ. ಎಲ್ಲರೂ ಎಲ್ಲಿ ಅಬುದಾಬಿ ಏರ್ಪೋರ್ಟ್ ಇರ್ಬೋದು, ಎಲ್ಲ ಕಡೆ ಎಲ್ಲರೂ ಬಂದು ಮಾತಾಡ್ತಿದ್ರು ನಮ್ಮ ಕ್ಯಾಟ್ ಜೊತೆ. ಎಲ್ಲ ಫೋಟೋ ಎಲ್ಲ ಹಿಡ್ಸ್ಕೊಳ್ತಿದ್ರು. ಏರ್ಪೋರ್ಟ್ ಸ್ಟಾಫ್ಸ್ ಕೂಡ ಅಲ್ಲಿ ಮುಂಬೈಯಲ್ಲಿ ಕೂಡ ಇಲ್ಲಿ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಸೊ ತುಂಬ ಕ್ಯೂಟ್ ಅಂತ. ಸೊ ಈಗ ಫೈನಲಿ ಫ್ಲೈಟಿಗೆ ಹೋಗುವ ಟೈಮ್ ಬಂತು. ಸೊ ಈಗ ಹೋಗ್ತಿದ್ದೀವಿ. ಮುಂಬೈಗೆ ರೀಚ್ ಆಗಿ ಈಗ ವಿಮಾನ ಈಗ ಫ್ಲೈಟು ಲ್ಯಾಂಡ್ ಆಗ್ತಾ ಇದೆ. ಏನು ಹೊರಗೆ ಕಾಣಿಸ್ತಿಲ್ಲ, ಫುಲ್ಲು ಒಂಥರ ಫಾಗ್ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲ ವೈಟ್ ವೈಟ್ ಕಾಣಿಸ್ತಿದೆ. ಸ್ಲೋಲಿ ಡೌನ್ ಹೋಗ್ತಾ ಇದೆ ಫ್ಲೈಟು. UAEಯಿಂದ ಮುಂಬೈಗೆ ಬರುವಾಗ ನಿಮಗೆ ಫ್ಲೈಟಲ್ಲಿ ಲ್ಯಾಂಡ್ ಆಗುವಾಗ ನಿಮಗೆ ಈ ಥರ ಸೀನ್ ಕಾಣಿಸುತ್ತೆ. ಮೌಂಟೇನ್ಸ್ ಕಾಣಿಸುತ್ತೆ ಮುಂಬೈಯಲ್ಲಿ. ಮೌಂಟೇನ್ ಮೇಲೆ ಮಾರ್ನಿಂಗ್ ಬರೋದಾದರೆ ನೀವು ಮೌಂಟೇನ್ ಮೇಲೆ ಫಾಗ್ ಇರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಭಯನೂ ಆಗುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಫ್ಲೈಟ್ ಲ್ಯಾಂಡ್ ಆಗೋ ಟೈಮ್ ನನಗೆ ತುಂಬಾ ಭಯ, ಯಾಕಂತ ಗೊತ್ತಿಲ್ಲ, ಏನೋ ಭಯ ಅಂತ ಅನಿಸುತ್ತೆ. ಲ್ಯಾಂಡಿಂಗ್ ಅಂತೂ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಇನ್ನು ಮುಂಬೈಯಿಂದ ನಮಗೆ 12:30ಗೆ ಫ್ಲೈಟು. ಅದನ್ನೀಗ ವೆಯ್ಟ್ ಮಾಡಬೇಕು. ಫಸ್ಟ್ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು, ಏನೂ ತಿಂದಿಲ್ಲ ನೈಟಿಂದ. ಫ್ರೆಂಡ್ಸ್, ಈಗ ಮುಂಬೈ ಏರ್ಪೋರ್ಟಲ್ಲಿ ಇದ್ದೀವಿ. ಮುಂಬೈ ಏರ್ಪೋರ್ಟಿಗೆ ಬರುವಾಗ ಟೈಮ್ 8:40 ಅಷ್ಟಾಗಿದೆ ಟೈಮ್. ಈಗ ಇಲ್ಲಿಗ ನಾನು ಕಾಫಿ ಕುಡಿತಿದ್ದೀನಿ. ನನ್ನ ಹಸ್ಬೆಂಡು ಕಾಫಿ ಕುಡಿದು ಕ್ಯಾಟನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಅದು ಕ್ರೇಟಲ್ಲಿ ಒಳಗಡೆನೇ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಹೊರಗೆ ಗಾಳಿ ತಾಗಲಿ ಅಂತ ಇಟ್ಕೊಂಡಿದ್ದಾರೆ. ಅದು ಫುಲ್ಲು ಡಲ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಫ್ಲೈಟಿದು ಸೌಂಡ್ ಒಳಗಡೆ ತುಂಬ ಓವರ್ ಸೌಂಡು. ಸ್ವಲ್ಪ ಸೌಂಡ್ ಇದ್ರೇ ಎನಿಮಲ್ಸ್ ಎಲ್ಲ ಭಯ ಬೀಳುತ್ತೆ. ಇದು ಅಷ್ಟು ದೊಡ್ಡ ಸೌಂಡಿಗೆ ತುಂಬ ಭಯ ಬೀಳ್ತು. ಫಸ್ಟು ಅಡ್ಜಸ್ಟ್ ಆಗಲೇ ಇಲ್ಲ. 1 ಅವರ್ 1.5 ಅವರ್ ತನಕನೂ ಫುಲ್ಲು ಓದಾಡ್ತಾನೆ ಇತ್ತು. ಅಂದರೆ ಓಡೋಗ್ಲಿಕ್ಕೆಲ್ಲ ನೋಡ್ತಿತ್ತು ಫ್ಲೈಟಲ್ಲಿ. ಆಮೇಲೆ ನಾವು ಅದರದ್ದು ಟ್ರೀಟ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿಸಿ ಆಮೇಲೆ 1 ಅವರ್ ಚೆನ್ನಾಗಿ ಮಲ್ಕೊಳ್ತು. ಸೊ ತುಂಬಾ ಕಷ್ಟಪ್ಪ. ಪೆಟ್ಸನ್ನು ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡಿಸೋದು ಅಷ್ಟು ಈಸಿ ಇಲ್ಲ. ನಾನು ಈಸಿಯಾಗಿ ಸುಮ್ಮನೆ ಕುತ್ಕೊಂಡು ಬಿಡುತ್ತೆ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಈಸಿಯಾಗಿಲ್ಲ, ತುಂಬ ಕಷ್ಟ ಇದೆ. ಇಲ್ಲಿ ನೀವು ನೋಡ್ಬೋದು ಸ್ಟಾಫ್ಸ್ ಎಲ್ಲ ನಮ್ಮದು ಕ್ಯಾಟ್ ಇದ್ದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಿದ್ದಾರೆ. ಕ್ಯೂಟ್ ಇದೆ ಅಂತ. ಓಕೆ ಫ್ರೆಂಡ್ಸ್, ಈಗ 12:30ಗೆ ಮತ್ತೆ ಮುಂಬೈಯಿಂದ ಮ್ಯಾಂಗ್ಳೂರಿಗೆ ಫ್ಲೈಟ್ ಇದೆ. ಈಗ ಟೈಮ್ 11:30 ತನಕ ಆಗ್ತಾ ಬಂತು.
ಹೋಗಬೇಕು. ಅದಾದಮೇಲೆ ಉಡುಪಿಗೆ ಬಂದಮೇಲೆ ನಾನು ಕ್ಲೋಸ್ ಮಾಡ್ತೀನಿ ವಿಡಿಯೋ, ಯಾಕೆಂದರೆ ತುಂಬಾ ಟಯರ್ಡ್ ಆಗಿದೆ. ಮನೆಗೆ ಹೋಗಿ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲ್ಲ ಇವತ್ತು. ಯಾಕಂದರೆ ಉಡುಪಿ ರೀಚ್ ಆದಮೇಲೆ ನಾನು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇನ್ನು ಊರಿನ ವ್ಲಾಗ್ ಬರುತ್ತೆ. ಊರಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಸೊ ಬನ್ನಿ ಈಗ ಫ್ಲೈಟಲ್ಲಿ ಹೋಗಿ ಕುತ್ಕೊಳ್ಳುವ. ಫೈನಲಿ ಮುಂಬೈ ಟು ಮ್ಯಾಂಗ್ಳೂರ್ ಬಂದಾಯಿತು. ಮ್ಯಾಂಗ್ಳೂರಿಗೆ ಬಂದು ಇಳ್ದಾಯಿತು. ಜಸ್ಟ್ 1 ಅವರಲ್ಲಿ ನಾವು ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಈ ಫ್ಲೈಟ್ ಕೂಡ ತುಂಬ ಸ್ಮೂತ್ ಆಗೋಯಿತು, ಏನು ಭಯ ಅಂತ ಅನಿಸಿಲ್ಲ. ಕೆಲವೊಂದು ಸಲ ಮೇಲಿಂದ ಫ್ಲೈಟು ತುಂಬ ಶೇಕ್ ಆಗುತ್ತೆ, ಆಗ ಭಯ ಅಂತ ಅನಿಸುತ್ತೆ. ಇದು ಅಷ್ಟೊಂದು ಆಗಿಲ್ಲ. ಸೊ ಫೈನಲಿ ನಮ್ಮ ಉಡುಪಿ ಬಂತು. ಉಡುಪಿಯಿಂದ ಸೀದಾ ಮನೆಗೆ. ಓಕೆ ಫ್ರೆಂಡ್ಸ್, ಬಾಯ್.